ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು UK ರಾಮಾಯಣ ವಿತ್ ಇಂಡಿಯನ್ ಇಶ್ ಗುರು. ನಾನು ಇವತ್ತು ಸಖತ್ ಖುಷಿಯಾಗಿದ್ದೀನಿ. ಫೆರಿನಲ್ಲಿ ಹೋಗ್ತಾ ಇದ್ದೀನಿ. ನಾನು ಇದೇ ಫಸ್ಟ್ ಟೈಮ್ ಫೆರಿನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಫುಲ್ಲು ಟಾಪ್ ಡೆಕ್ಕಿಗೆ ಬಂದಿದ್ದೀನಿ. ಇದು ಟೋಟಲ್ 10 ಡೆಕ್ ಇದೆ. 10 ಡೆಕ್ಕಲ್ಲಿ ನಾನು ಇವಾಗ 10ನೇ ಡೆಕ್ಕಲ್ಲಿ ಇದ್ದೀನಿ. ಸಖತ್ ದೊಡ್ಡದಿದೆ ಗುರು. ಬರ್ರಿ ಅಪ್ಪ, ನಾನು ಒಂದ್ಸತಿನೂ ಎಲ್ಲ ಬರೀ ವೀಡಿಯೋಸ್ ನೋಡಿದಷ್ಟೇ ಯೂಟ್ಯೂಬಲ್ಲಿ ಮತ್ತು ಫಿಲ್ಮಲ್ಲಿ. ಇರೋದು ಕತ್ಲಾಗಿದೆ. ಫೆರ್ರಿ ಇವಾಗ ಲಿವರ್ಪೂಲ್ ಇಂದ ಬೆಲ್ಫಾಸ್ಟ್ ಕಡೆ ತಲುಪ್ತಾ ಇದೆ. ನಾನಂತೂ ಸಖತ್ ಎಕ್ಸೈಟ್ ಆಗಿದ್ದೀನಿ. ನಿಮ್ಗೆ ಎಷ್ಟು ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ ನನಗೆ. ಚಂದ್ರ ಸಖತ್ತಾಗಿ ಕಾಣಿಸ್ತಾನೆ. ಸೊ ಟೈಮ್ ಇವಾಗ ಎಕ್ಸಾಕ್ಟ್ಲಿ 1 ಗಂಟೆ ಆಗಿದೆ. ಇನ್ನೊಂದು ಬೆಳಿಗ್ಗೆ 6:30 ಅಷ್ಟೊತ್ತಿಗೆ ನಾನು ಬೆಲ್ಫಾಸ್ಟಿಗೆ ತಲುಪ್ತೀನಿ. ಬೆಲ್ಫಾಸ್ಟ್ ಬಂದ್ಬಿಟ್ಟು ನಾರ್ದರ್ನ್ ಐರ್ಲೆಂಡ್ ಕ್ಯಾಪಿಟಲ್ಲು. ನಾರ್ದರ್ನ್ ಐರ್ಲೆಂಡ್ ಬಂದು ಒಂದು ದೇಶ, ಯುನೈಟೆಡ್ ಕಿಂಗ್ಡಮ್ 4 ದೇಶದಲ್ಲಿ ನಾರ್ದರ್ನ್ ಐರ್ಲೆಂಡ್ ಒಂದು ದೇಶ. ಆ ಕಡೆ ಈ ಕಡೆ ಫುಲ್ ಸಮುದ್ರ. ಆಲ್ಮೋಸ್ಟ್ ನಾನು ಒಂದು 1/4 ಗಂಟೆಯಿಂದ ಟ್ರೈ ಮಾಡ್ತಾ ಇದ್ದೀನಿ. ಆ ಗೇಟ್ ಹತ್ರ ಹೋಗೋದಕ್ಕೆ ಆಗ್ತಾ ಇಲ್ಲ. ಆದರೆ ಇದ್ರ ಹತ್ರ ಗ್ರಿಲ್ ಹತ್ರ ಫುಲ್ಲು ಬೇಡ ಅಂದ್ರೂ ಏನೇನೋ ಇಮ್ಯಾಜಿನೇಷನ್ ಹೋಗ್ರು, ಎಲ್ಲಿ ನನ್ನ ಮೊಬೈಲ್ನ ಸಮುದ್ರದೊಳಗೆ ಬೀಳಿಸ್ಬಿಡ್ತೀನೋ ಅಂತ. ಅದಕ್ಕೋಸ್ಕರ ಆ ಕಡೆ ಸೈಡ್ ಹೋಗೋಕ್ಕೆ ಆಗ್ತಾ ಇಲ್ಲ. ನೋಡೋಣ, ನಾಳೆ ಬೆಳಿಗ್ಗೆ ಆದಷ್ಟು ಬೇಗ ಇದ್ಬಿಟ್ಟು ಸನ್ರೈಸ್ನ ಕ್ಯಾಚ್ ಮಾಡೋಣ ಅಂತ ಇದ್ದೀನಿ. ನಾನಂತೂ ಸಖತ್ ಖುಷಿಯಾಗಿದ್ದೀನಿ ಗ್ರೋ.